ನಮಸ್ತೆ. ಇವತ್ತು ನಾನು ಹೊಸ ಯೂಟ್ಯೂಬರ್ಸು ಏನು ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನು ಹೇಳಕ್ಕೆ ಬಂದಿದ್ದೀನಿ. ಈಗ ನಾವು 4-5 ತಿಂಗಳಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀವಿ. ಅಂದರೂ ಸಹ ನಾವು ಹೊಸ ಯೂಟ್ಯೂಬರ್ಸೆ. ಏಕೆ ಹೇಳಿ, ನಮ್ಮ ಟಾರ್ಗೆಟು ರೀಚ್ ಆಗಲ್ಲ. YT ಯಾವ ಟಾರ್ಗೆಟ್ ಕೊಡುತ್ತೋ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ 1 ವರ್ಷದಲ್ಲಿ ಮುಗಿಸ್ಬೇಕು ಅಂತ, ಅದನ್ನು ನಾವು ಟಾರ್ಗೆಟನ್ನು ರೀಚ್ ಮಾಡಿಲ್ಲ. ಅದಕ್ಕೆ ನಾವು ಹೊಸ ಯೂಟ್ಯೂಬರ್ಸೆ. ನಾವೇನು ಮಾಡ್ತೀವಿ, ಹೊಸ ಯೂಟ್ಯೂಬರ್ಸು ನಾವು ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವ್ರ ವಿಡಿಯೋಗಳನ್ನ ನೋಡ್ತೀವಿ ಮತ್ತು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋತೀವಿ. ಆಮೇಲೆ ಅವರ ವಾಚ್ ಅವರ್ನ ಜಾಸ್ತಿ ಮಾಡಿಕೊಡ್ತೀವಿ ಮತ್ತು ನಾವು ಅವ್ರಿಗೆ ಕಮೆಂಟ್ ಹಾಕ್ತೀವಿ. ಏನಂತ ಕಮೆಂಟ್ ಹಾಕ್ತೀವಿ, ವಿಡಿಯೋ ಸೂಪರಾಗಿತ್ತು, ನೀವು ನಮ್ಮ ವಿಡಿಯೋನ ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಬೇರೆ ಮಾಡ್ಕೋತೀವಿ. ಏನಕ್ಕೆ ಮಾಡ್ಕೋತೀವಿ, ಅವರು ಸಿಲ್ವರ್ ಬಟನ್ ತೊಗೊಂಡ್ಬಿಟ್ಟವ್ರೆ, ಗೋಲ್ಡನ್ ಬಟನ್ ತೊಗೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನಾವು ಅವರ ಹಿಂದೆ ಹೋಗೋಕ್ಕೆ ಹೋಗ್ತೀವಿ. ಆದರೆ ಅವರು ಕ್ಯಾರೆ ದಾಸಯ್ಯ ಅನ್ನಲ್ಲ. ಅದಕ್ಕೆ ಯಾವತ್ತೂ ದೊಡ್ಡ ಯೂಟ್ಯೂಬರ್ನ ನೀವು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಆದರೆ ಚಿಕ್ಕ ಯೂಟ್ಯೂಬರ್ ಅಂದರೆ ನಮ್ಮಂಥ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವ್ರಿಗೆ 500 ಸಬ್ಸ್ಕ್ರೈಬರ್ ಇರ್ತಾರೆ, 1,000 ಒಳಗಡೆ ಸಬ್ಸ್ಕ್ರೈಬರ್ ಇರ್ತಾರೆ, ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಅವ್ರಿಗೆ ನೀವು ಒಂದು ಕಮೆಂಟ್ ಹಾಕಿ ನೋಡಿ, ತಕ್ಷಣ ಅವರು ರಿಪ್ಲೈ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಅದಕ್ಕೆ ದೊಡ್ಡ ಯೂಟ್ಯೂಬರು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರ ವಾಚ್ ಅವರ್ ಜಾಸ್ತಿ ಮಾಡಿಕೊಟ್ಟು ನೀವು ಬೆದರಾಗಬೇಡಿ. ನಮ್ಮಂಥ ಸಣ್ಣ ಯೂಟ್ಯೂಬರ್ನ ನೀವು ಫಾಲೋ ಮಾಡಿ, ನೀವು ಸಹ ಬೆಳೀರಿ, ಅವ್ರಿಗೂ ಸಹ ಬೆಳೆಯೋಕ್ಕೆ ಅವಕಾಶವನ್ನು ಕೊಡಿ. ಯಾವುದಕ್ಕೂ ನೀವು ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ನಾವು ಹೊಸ ಯೂಟ್ಯೂಬರ್ಸು ಅವ್ರನ್ನ ಫಾಲೋ ಮಾಡೋಕ್ಕೆ ಹೋಗ್ತೀವಿ, ಅವ್ರನ್ನ ಬೆಳೆಸ್ತೀವಿ. ಅವ್ರುಗಳು ಒಂದೊಂದು ಸಲ ನಮಗೆ ಬತ್ತಿ ಇಟ್ಬಿಡ್ಬೋದು, ಈ ರೀತಿ ನಮಗೆ ಭಿಕ್ಷೆ ಬೇಡ್ತಾಯಿದ್ರು ಇವರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಮ್ಮ ವಿರುದ್ಧನೇ ಅವರು ವಿಡಿಯೋಗಳನ್ನ ಮಾಡ್ಬೋದು. ಇವರೇನು ಸಣ್ಣ ಯೂಟ್ಯೂಬರ್, ಇವ್ರಿಗೇನು ಸಪೋರ್ಟ್ ಮಾಡೋದು ಅನ್ನೋ ನೆಗ್ಲಿಜೆನ್ಸಿನೂ ತೋರಿಸ್ಬೋದು. ಅದಕ್ಕೆ ನಾವು ನಮ್ಮ ದಾರಿನಲ್ಲೇ ನಡ್ಕೊಂಡು ಹೋಗಬೇಕು, ಅವ್ರ ದಾರಿನಲ್ಲಿ ಹೋಗೋಕ್ಕೆ ಹೋಗಬಾರ್ದು. ನಾವು ಬೆಳಿಬೇಕು. ಅವ್ರನ್ನ ಬೆಳೆಸ್ಬಿಟ್ಟಿದ್ದೀವಿ, ಆದರೆ ಇವಾಗ ನಾವು ಬೆಳೆಯೋದನ್ನು ನೋಡಬೇಕು. ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಫಸ್ಟ್ನೇದು ನಾವು ಮಾಡಲೇಬಾರ್ದು ಆ ವಿಷಯ. ಓಕೆನಾ? ಇನ್ನೊಂದು ವಿಷಯ, ಏನಪ್ಪ ಅಂದರೆ, ನಮ್ಮ ವಿಡಿಯೋ 300, 250 ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ಇಂಟ್ರಡಕ್ಷನನ್ನು ಕೊಟ್ಬಿಟ್ಟಿರ್ತೀವಿ. ಈ ಇಂಟ್ರಡಕ್ಷನನ್ನು ಕೊಟ್ಬಿಟ್ಟು ನಮ್ಮ ಪರಿಚಯ ನಮ್ಮ ಸಬ್ಸ್ಕ್ರೈಬರ್ಗೆ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಂಟ್ರಡಕ್ಷನ್ನ ಬ್ರೀಫಾಗಿ ಕೊಡೋದನ್ನು ಕಲ್ತ್ಕೋಬೇಕು. ಹೇಳಿದ್ದೇ ಹೇಳ್ಕೊಂಡು ಕೂತ್ಕೋಬಾರ್ದು. ಈ 2 ಕೆಲಸವನ್ನು ಮಾಡಲೇಬಾರ್ದು ಹೊಸ ಯೂಟ್ಯೂಬರ್ಸು. ಅರ್ಥ ಆಯಿತು ಅನಿಸುತ್ತೆ. ಏನಕ್ಕಪ್ಪ ಹಿಂಗೆ ಹೇಳ್ತಾವ್ರೆ ಅಂತ ಅಂದ್ಕೊಂಡಿರ್ಬೋದು. ನಾನು ಎಷ್ಟೊಂದು ದೊಡ್ಡ ಯೂಟ್ಯೂಬರ್ಸ್ಗೆ ಅವರ ವಿಡಿಯೋಗಳನ್ನ ಒಂದಾದ್ಮೇಲೆ ಒಂದು ನೋಡಿ ಅವ್ರ ವಾಚ್ ಅವರ್ನ ಜಾಸ್ತಿ ಮಾಡಿ, ನಾನು ಅವ್ರಿಗೆ ರಿಕ್ವೆಸ್ಟನ್ನು ಅಂದರೆ ಸಪೋರ್ಟನ್ನು ಮಾಡಿ, ನಾನು ನಿಮ್ಮ ವಿಡಿಯೋನ ನೋಡಿದ್ದೀನಿ, ನೀವು ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಎಷ್ಟೊಂದು ಸಲ ಕಮೆಂಟನ್ನು ಹಾಕಿದ್ದೆ. ಯಾರೂ ರೆಸ್ಪಾಂಡೇ ಮಾಡಲಿಲ್ಲ. ಒಂದು ಹಾರ್ಟನ್ನು ಕಳಿಸಿದ್ರು ಅಷ್ಟೇ. ನಮ್ಮ ವಿಡಿಯೋನೂ ನೋಡಲಿಲ್ಲ, ಸಬ್ಬು ಮಾಡಲಿಲ್ಲ. ಅದೇ ಥರ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಬ್ಬರು ಲೇಡೀಸು ನನಗೆ ಏಜ್ ಆಗಿದೆ, ತಕ್ಷಣವೇ ರೆಸ್ಪಾಂಡ್ ಮಾಡಿದ್ರು, ಸಬ್ಬು ಮಾಡಿಕೊಂಡ್ರು, ಆವಾಗವಾಗ ವಿಡಿಯೋನು ನೋಡ್ತಾರೆ. ಮತ್ತು ಒಂದು ಹುಡುಗ, ಆ ಹುಡುಗನಿಗೆ 25-30 ಒಳಗಡೆ ವಯಸ್ಸು. ಆ ಹುಡುಗ ಒಬ್ಬನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು, ದೊಡ್ಡ ಯೂಟ್ಯೂಬರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾರೂ ಸಪೋರ್ಟ್ ಮಾಡಲ್ಲ. ನಮಗೆ ಸಪೋರ್ಟ್ ಮಾಡೋರನ್ನ ನಾವು ಸಪೋರ್ಟ್ ಮಾಡೋಣ. ಅವ್ರ ಹಿಂದೆ ಹೋಗೋದು ಬೇಡ.
ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದೆ. ಈಗ ನಾವು ಹೊಸ ಯೂಟ್ಯೂಬರು ಏನು ಮಾಡಬೇಕು, ನಾವು ಏನು ಮಾಡಬೇಕು ಅಂತ ಏನು ಮಾಡ್ತೀವಿ, ಫಸ್ಟು ಯೂಟ್ಯೂಬರ್ಸ್ದು ಈ ವಿಡಿಯೋಗಳನ್ನ ಸರ್ಚ್ ಮಾಡ್ತೀವಿ. ಯಾವ ಥರ ವಿಡಿಯೋ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಐಡಿಯಾ ಅಂತ ಹೇಳ್ಬಿಟ್ಟು ಮಾಡಿ, ಬೇಡ ಅನ್ನಲ್ಲ, ತಗೊಳ್ಳಿ. ಆದರೆ ನೀವು ಎಲ್ಲ ಥರದ ವಿಡಿಯೋಗಳನ್ನು ಮಾಡಿ, ಫಸ್ಟು ನೀವು ಪ್ರಾಕ್ಟಿಕಲ್ಲಾಗಿ ಮಾಡಿ ವಿಡಿಯೋಗಳನ್ನ. ಅದರಲ್ಲಿ ಅಂದರೆ ಟ್ರಾವೆಲ್ ವಿಡಿಯೋ ಆಗಿರ್ಬೋದು, ಒಂದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು, ಟೆಕ್ ವಿಡಿಯೋ ಆಗಿರ್ಬೋದು, ಇನ್ನೊಂದು ಮೆಕ್ಯಾನಿಕಲ್ ವಿಡಿಯೋ ಆಗಿರ್ಬೋದು, ಯಾವುದಾದ್ರೂ ನೀವು ಮಾಡಿ ಫಸ್ಟು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮೇಲೆ ಅದರಲ್ಲಿ ನಿಮಗೆ ಯಾವ ವಿಷಯ ಮಾತಾಡೋಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಅನಿಸುತ್ತೋ ಅದಕ್ಕೆ ನೀವು ಸ್ಟಿಕ್ಕನ್ ಆಗಿ, ಫಸ್ಟೇ ಸ್ಟಿಕ್ಕನ್ ಆಗಿಬಿಡ್ಬೇಡಿ. ಯಾರ್ಯಾರ ಮಾತೋ ಕೇಳಿಕೊಂಡು ನೀನು ಕುಕಿಂಗ್ ಮಾಡು, ಇಲ್ಲ ನೀನು ಟೆಕ್ ಮಾಡು ಅಂತ ಹೇಳ್ತಾರೆ, 1000 ಜನ ಹೇಳ್ತಾರೆ. ಆದರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಆ ವಿಷಯದಲ್ಲಿ ಪರಿಣತಿ ಇರಬೇಕು, ಆಗಲೇ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ. ಅದೇ ಥರ ನನ್ನ ಎಕ್ಸ್ಪೀರಿಯನ್ಸೇ ಹೇಳ್ತೀನಿ. ನಾನು ಫಸ್ಟು ನನ್ನ ಚಾನಲ್ಲು ಕುಕ್ಕಿಂಗು ಬ್ಲಾಗು 2 ಅಂತ ಇಟ್ಟಿದ್ದೆ. ಆದರೆ ಕುಕ್ಕಿಂಗಲ್ಲಿ ನನಗೆ ವ್ಯೂಸ್ ಜಾಸ್ತಿ ಬರಲಿಲ್ಲ. ಅದಕ್ಕೆ ನಾನು ಇವಾಗ ಏನು ಮಾಡಿದೆ, ನಾನು 1 ವರ್ಷ ಯೋಗ ಟ್ರೈನಿಂಗ್ ಸಹ ಮಾಡಿಕೊಂಡೆ. ಅದಕ್ಕೆ ಇವಾಗ RK ಬ್ಲಾಗ್ಸ್ ಆ್ಯಂಡ್ ಯೋಗ ಅಂತ ನನ್ನ ಚಾನಲ್ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯೋಗದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ, ಬ್ಲಾಗ್ಸ್ಗಳನ್ನು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸನ್ನು ಇಷ್ಟು ದಿವಸ ಬೆಳೆಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಈ ರೀತಿ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಗೊತ್ತಾಯಿತು, ನಾನು ಯಾವ ಥರ ವಿಡಿಯೋ ಮಾಡಿದ್ರೆ ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಆ ವಿಷಯದಲ್ಲಿ ನನಗೆ ಪರಿಣತಿ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಇವಾಗ ನನ್ನ ರೂಟನ್ನು ಬದಲಾಯಿಸ್ಕೊಂಡಿದ್ದೀನಿ. ಅಂದರೆ ಇದು ನಾವು ಮಾಡಲೇಬೇಕು, ಎಲ್ಲ ಥರ ವಿಡಿಯೋನೂ ಮಾಡಬೇಕು. ಯಾವುದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ತಕ್ಷಣಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಹುಟ್ಟಿದ ತಕ್ಷಣ ಮಕ್ಕಳು ನಡ್ಕೊಂಡು ಹೋಗ್ಬಿಡಲ್ಲ ಅಲ್ವಾ? ಅದೇ ಥರ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಬರಲ್ಲ, ಕೋಟ್ಯಾಂತರ ವ್ಯೂಸ್ ಬರಲ್ಲ. ಆಯಿತಾ? ನಮಗೆ ಯಾವುದರಲ್ಲಿ ಕಾನ್ಫಿಡೆನ್ಸ್ ಬರುತ್ತೋ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದು ನಾವು ಹೊಸ ಯೂಟ್ಯೂಬರ್ಸು ಮಾಡಬೇಕಾದ ಕೆಲಸ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲ ಥರ ವಿಡಿಯೋಗಳನ್ನು ನೋಡೋದಕ್ಕೆ ಜನ ಇದ್ದೇ ಇದ್ದಾರೆ. ಇದೇ ಥರ ಬೇಕು ಅಂತ ಏನಿಲ್ಲ, ಎಲ್ಲ ವಿಷಯಗಳು ಒಂದಲ್ಲ ಒಂದು ಸಲ ಒಬ್ರಿಗೆ ಅನುಕೂಲ ಆಗೇ ಆಗುತ್ತೆ. ಅವರು ಆ ವಿಡಿಯೋನ ಸರ್ಚ್ ಮಾಡಿ ನೋಡ್ತಾರೆ. ಆಯಿತಾ? ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ವಿಡಿಯೋ ಯಾವುದಂದ್ರದ್ದು ಮಾಡೋಕ್ಕೆ ಹೋಗಬಾರ್ದು. ಏಕೆಂದರೆ ಅದರಲ್ಲಿ ಕಂಟೆಂಟ್ ಇರಬೇಕು. ಅಟ್ಲೀಸ್ಟು ನಮ್ಮ ವೀಕ್ಷಕರನ್ನು 3 ನಿಮಿಷನಾದರೂ ಆ ವಿಡಿಯೋ ಎಂಗೇಜ್ ಆಗಿ ನೋಡುವಂತೆ ಮಾಡುವಂತಹ ಒಂದು ಪವರು ಆ ವಿಡಿಯೋದಲ್ಲಿ ಇರಬೇಕು. ಆಗ ನೋಡಿ ನಾವು ಸಹ ದೊಡ್ಡ ಯೂಟ್ಯೂಬರ್ಗಿಂತ ಮಿಗಿಲಾದ ಯೂಟ್ಯೂಬರೇ ಆಗಬಹುದು. ಇದು ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ನೀವು ಹೊಸ ಯೂಟ್ಯೂಬರು ಈ ಕೆಲಸಗಳನ್ನು ಏನು ಮಾಡಬೇಕೋ ಅದನ್ನು ಮಾಡಿ, ಏನು ಮಾಡಬಾರ್ದೋ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಬೇರೆಯವರು ಉದ್ಧಾರ ಆದರೆ ಅವರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗಬೇಕು. ನಾವು ಸಪೋರ್ಟ್ ಮಾಡಿದ್ದೀವಿ ಅಂದರೆ ಅವರ ಸಪೋರ್ಟು ವಾಪಸ್ ನಮಗೂ ಬೇಕು ಅಲ್ವಾ? ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು